Back to Madhu Vlogs. Madhu Nishan Vlogs. Hi uncle. Hi auntie. How are you? Hi auntie. ಹಾಯ್ ನಮಸ್ತೆ. ನೇಹ ಅವರೆಲ್ಲ ಕುಕಿಂಗ್ ಮಾಡ್ತಾರಾ ಸಮೀರ್ ಅವರೇ? He's a chef. ಹೌದಾ? ಮಲೇಷ್ಯಾದಲ್ಲಿ 1 month ಟ್ರೈನಿಂಗ್ ತಗೊಂಡಿದ್ದಾರೆ. ಓ ಅರಿ ನನ್ನ ಗಂಡ ಅಷ್ಟೇ ಬರದೇ ಇಲ್ಲ ಈಚೆಗೆ. ಫಿಲಾಸಫಿ ನೋಡಪ್ಪ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ನೋಡ್ತಿರ್ತೀವಿ. ಅಲ್ಲಿವರೆಗೂ ರೂಮ್ ಟೂರ್ ಕೊಡ್ತೀರಿ, ಬಂದ್ಬಿಡ್ತೀರಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಇಲ್ಲೇ ಊಟ ಮಾಡ್ತಾಯಿದ್ದೀವಿ. ಟೈಮು 12:30 ಆಗಿದೆ. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಮ್ಮ ಮನೆಗೆ ಸ್ಯಾಮ್ ಅವ್ರು ಬರ್ತಾಯಿದ್ದಾರೆ, ಹಾಗೆ ಅವರ ಫ್ಯಾಮಿಲಿ. ಗೆಸ್ಟ್ ಬರ್ತಾಯಿದ್ದಾರೆ ಬ್ಯಾಂಗ್ಳೂರಿಂದ. ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂದರು. ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಅವರು. ಸೊ ಹಾಗಾಗಿ ಮಧ್ಯಾಹ್ನ ಆಚೆ ಹೋಗೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಬರೋದು ಲೇಟ್ ಆಗ್ತಾ ಇರೋದ್ರಿಂದ ನಾವೇ ಮನೇಲಿ ಅವ್ರಿಗೋಸ್ಕರ ಸ್ಪೆಷಲಾಗಿ ಏನಾದರೂ ಕುಕ್ ಮಾಡೋಣ ಅಂತ. ಆಂಟಿನೂ ಇಲ್ಲ, ಆಂಟಿ ಊರಿಗೆ ಹೋಗಿದ್ದಾರೆ, ಅಜ್ಜಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಸೊ ಇವಾಗ ಲೈಟಾಗಿ ತಿನ್ಕೊಂಬಿಡೋಣ, 4 ಗಂಟೆವರೆಗೂ ಕಾಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ನಿಶಾ ನಮ್ಮಣ್ಣ ತಿಂತಾಯಿದ್ದೀವಿ. ಅಣ್ಣವರು ಬರ್ಡೇಗೆ ಬಂದರು, ಇಲ್ಲೇ ಇರು ಅಂತ ಅಂದ್ಬಿಟ್ಟು ಇರಿಸ್ಕೊಂಡಿದ್ದೀನಿ. ಸೊ ಬಂದರೆ 3 ದಿನ ಬಿಡೋದಿಲ್ಲ ಇರು ಅಂತ ಇರ್ಸ್ಕೊತಾರೆ. ಆ ಬೆಂಗಳೂರಲ್ಲಿ ಏನು ಮಾಡ್ತಾನೆ ಪಾಪ, ಒಬ್ಬನೇ ಇರ್ತಾನೆ. ಹಂಗಾಗಿ ಇವಾಗ ಊಟ ಮಾಡಿಕೊಂಡು ಒಂಟಿತನ ಕಾಡುತ್ತೆ ಅಂತ ಅದಕ್ಕೆ ಬೇಗ ಮದುವೆ ಆಗ್ಬಿಡು, ಜಂಟಿ ಆಗುವೆ. ಜಂಟಿ ನಿಶಂದು ಅಡುಗೆ ಗೈಸ್. ಏನು ಮಾಡ್ತೀಯ ನಿಶಾ? ತಿನ್ಬೇಕೆ, ಹಾಂ ತಿನ್ಬೇಕು. ತಿಂತಾರೆ. ಗೆಸ್ ಮಾಡೋಕ್ಕಿಲ್ಲಣ್ಣ ಯಾರು ಮಾಡಿರೋದು ಅಂತ. ಮಣ್ಣ ಇದೆಲ್ಲ. ಗೈಸ್ ಇವಳು ಏನಂತಾಳೆ ಗೊತ್ತಾ, ಎಲ್ರಿಗೂ ಫ್ರ್ಯಾಂಕ್ ಮಾಡೋಣ ಅಂತಾಳೆ. ನೋಡಿ ಅಣ್ಣ ಎಂತ ಅನಾಚಾರ ಮಾಡ್ತಾಳೆ. ಅನಾಚಾರನೇ ತಾನೆ. ಏನೋ ಟ್ರೈ ಮಾಡೋರೆ ಒಟ್ಟಿನಲ್ಲಿ ಪ್ರ್ಯಾಂಕ್ ಅಂತ ಫುಲ್ ಸಕ್ಸಸ್ ಆಗ್ಬಿಟ್ಟೈತೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಫುಲ್ ಪ್ಲ್ಯಾನಿಂಗಲ್ಲಿದ್ದೀವಿ. ಗೈಸ್ ನಮಗೂ ಕಾದು ಸಾಕಾಯಿತು, ಇನ್ನೂ ಬರಲಿಲ್ಲ. ಬೆಳಗ್ಗೆ ಬರ್ತೀನಿ ಅಂದರು. ಪಾಪ ಅವ್ರದ್ದೇನೋ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ ಅಂತ ಅಂದರು. ಮಧ್ಯಾಹ್ನ ಅದಕ್ಕೆ ಊಟಕ್ಕೆ ಅಂತ ರೆಡಿ ಮಾಡಿದ್ವಿ. ಸೊ ಬಿರಿಯಾನಿ ರೆಡಿ ಆಗಿದೆ, ಮಟನ್ ಬಿರಿಯಾನಿ. ಸೊ ಇವಾಗ ಟೈಮು 4:15. ನನಗೂ ಹೊಟ್ಟೆ ಹಸಿತಾ ಇದೆ, ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ. ಹಂಗಾಗಿ ಸ್ವಲ್ಪ ನಾವು ತಿನ್ಕೊಬಿಡೋಣ ಅಂತ ತಿಂತಾಯಿದ್ದೀವಿ. ಮಟನ್ ಇಲ್ಲಿ ರೆಡಿ ಇದೆ. ಕಬಾಬು ಅವ್ರು ಬಂದಮೇಲೆ ಬಿಸಿ ಹಾಕೋಣ ಅಂತ ಕಬಾಬ್ ರೆಡಿ ಇದೆ. ಸದ್ಯಕ್ಕೆ ನಾವು ಬಿರಿಯಾನಿನೇ ಸಾಕು. ನೋಡ್ರಿ ಮಗನವ್ರೆ, ಬೆಳಗ್ಗೆಯಿಂದ ಹೊಟ್ಟೆ ಇಲ್ಲ ಹೊಟ್ಟೆ ನಸಿತಾರೆ ನೋಡಿದ್ರು ಜನ ಫಸ್ಟ್ ಕ್ಲಿಪ್ಪಿಂಗಲ್ಲಿ ತಿಂತಾರೆ. ಗೈಸ್, ಸೊ ಇವಾಗ ನಾವು ಮಧುವ್ರ ಮನೆಗೆ ಬಂದಿದ್ದೀವಿ. ನೋಡಿ, ಓ ಇದು ತಿರ್ಗೋಷ್ಟರಲ್ಲೇ ನಾನು ಮುಂದಿಂದೆಲ್ಲ ಮಾಡ್ಕೊಬಿಟ್ಟಿರ್ತೀನಿ. ನೋಡಿ. ಹಲೋ ನಮಸ್ಕಾರ ಗಾಯ್ಸ್. ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ, ತೋರಿಸ್ತೀನಿ ರೀ. ನಿಖಿಲ್ ಅವರು ಕಬಾಬ್ ಬೇಯಿಸ್ತಾ ಇದ್ದಾರೆ. ಬಿರಿಯಾನಿ ರೆಡಿ ಇದೆ. ಸೊ ನಾವು ಆಲ್ರೆಡಿ ಬ್ಯಾಟಿಂಗ್ ಮಾಡಾಯಿತು. ಹಾಂ, ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಧು ವ್ಲಾಗ್ಸ್. ಮಧು ನಿಶಾನ್ ವ್ಲಾಗ್ಸ್. ಹಾಯ್ ಅಂಕಲ್. ಹಾಯ್ ಆಂಟಿ. How are you? ಹಾಯ್ ಆಂಟಿ. ಹಾಯ್ ನಮಸ್ತೆ. ನಮಸ್ತೆ. ಹಾಯ್ ಸಂಜಯ್. ಇವ್ರ ಹೆಸರು ಗೊತ್ತಾಗಲಿಲ್ಲ. ಅವ್ರ ಹೆಸರು ಸುಜನ್. ಹಾಯ್, ಬನ್ನಿ ಊಟ ಮಾಡಿ. ಲೋ ಬಜೆಟ್ ವ್ಲಾಗರ್ಸ್ ಹೇಗಿರ್ತಾರೆ ಅದನ್ನು ಫೋನಲ್ಲಿ ಮಾಡ್ತಿರ್ತಾರೆ. ಚೆನ್ನಾಗಿದೆ ಒಂಥರ ನೋಡಿ. ಚೆನ್ನಾಗಿದೆಯಾ? ಕ್ಯಾರಿ ಬರೋಡು ಏನು ಮಾಡ್ತಾರೆ ನೋಡಿ. ಹೇಗಿದೆ ಕಬಾಬ್? ಚೆನ್ನಾಗಿದೆಯಾ? ಬಿರಿಯಾನಿ ಚೆನ್ನಾಗಿದೆಯಾ? ಸ್ಟಾರ್ಟ್ ಮಾಡಿಲ್ಲ, ಕಬಾಬ್ ಕೈ ಹಾಕಿಲ್ಲ. ಸರ್ವ್ ಮಾಡ್ಲಾ?
ಬಿರಿಯಾನಿ ಹೇಗಿದೆ ತಿಂತಿದ್ವಲ್ಲ? ಏನು ಪ್ರಾಬ್ಲಮ್ ಇಲ್ಲ, 5 ಅವರ್ ಏನು ಪ್ರಾಬ್ಲಮ್ ಇಲ್ಲ. ಬಿಸಿ ಕಡಿಮೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಆಂಟಿ ಅಷ್ಟು ಕುಕಿಂಗ್ ಬರಲ್ಲ. ಏನ ಇಲ್ಲಿ ಯಾರ್ಯಾರಿಗೆ ಕುಕಿಂಗ್ ಬರುತ್ತೆ? ಕುಕಿಂಗ್ ನಾನು ಮಾಡ್ತೀನಿ. ಹೌದಾ? ತಿನ್ನಕ್ಕಾಗಲ್ಲ ಅಷ್ಟೇ. ಚಾಲೆಂಜ್ ಮಾಡಬಾರ್ದು ನಾವು. ನಿಮ್ಮ ಮನೇಲಿ ಯಾರು ಫ್ಯಾಂಟಾಸ್ಟಿಕ್ ಆಗಿ ಮಾಡೋದು? ನಮ್ಮ ಅಕ್ಕ ಅಕ್ಕನಾ? ಮಾಡ್ತಾರೆ. ಅದು ಬಿಟ್ರೆ ಅದಕ್ಕೂ ಮುಂಚೆ ನಮ್ಮ ಅಕ್ಕ ಅಕ್ಕಗೂ ಸೋಲ್ತಿದ್ದೀನಿ ನಾನು ಕುಕಿಂಗ್ ಚಾಲೆಂಜ್ ಮಾಡಬೇಕು. ಅಕ್ಕ ಇವಾಗ ಕಲ್ತು ಮಾಡ್ತಾ ಇದ್ದಾರೆ. ಫಸ್ಟಿಂದ ನಾನು ಆಂಟಿ ಅಲ್ವಾ ಪ್ರೋ? ನಮ್ಮ ಆಂಟಿ ಆಂಟಿ ನೀವು ಅಷ್ಟು ವರ್ಷದಿಂದ ಮಾಡಿ ಹಾಕಿ ಬೆಳೆಸದೆ ಇವ್ರು ದೊಡ್ಡವರಾಗ್ಬಿಟ್ರ ಆಂಟಿ? ಅಲ್ಲ ಮಾಡಿ ಹಾಕಿದ್ದಾರೆ, ಚೆನ್ನಾಗಿ ಮಾಡಿ. ನೋಡಿ ಅಂಕಲ್ ಬರಲ್ವ ಏನು ಕುಕ್ಕಿಂಗ್? ಹಾಂ ಆಂಟಿ ನೀವು ಬ್ಯಾಂಗ್ಳೂರೇನಾ? ಹಾಂ ನಾವು ಅಡುಗೆ ಮನೆ ಹೋಗೋ ಹೆಣ್ಮಗಳಲ್ಲ. ಕಲೀಲೇಬೇಕು, ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಮದುವೆ ಆದಮೇಲೆ ಎಲ್ಲ ಬಿಡಿಸ್ಕೊಂಡು ಹಾ? ಇನ್ನು ಬೆಳಿತಾನಿದ್ದಾರೆ. ನೇಹ ಅವರೆಲ್ಲ ಕುಕಿಂಗ್ ಮಾಡ್ತಾರಾ ಸಮೀರ್ ಅವರೇ? ಈಸ್ ಅ ಶೆಫ್. ಹೌದಾ? ಮಲೇಷ್ಯಾಲಿ 1 ಮಂತ್ ಟ್ರೈನಿಂಗ್ ತೊಗೊಂಡಿದ್ದಾರೆ. ಪರ್ಸ್ಯೂಡ್ ಎಜುಕೇಶನ್ ಶೆಫ್. ಅವ್ರದ್ದು ಕೇಕ್ ಇಷ್ಟನಾ ಇದು ಕುಕ್ ಇಷ್ಟನಾ? ಕುಕಿಂಗ್ ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಟೇಸ್ಟ್ ಮಾಡಿಲ್ಲ. ಟೇಸ್ಟಿ. ಕೇಕ್ ಚೆನ್ನಾಗಿರುತ್ತೆ. ನಾವು ಒಂದ್ಸಲ ಟೇಸ್ಟ್ ಮಾಡೋಣ. ಬೇಗ ಆದರೆ ಬಟ್ ಅದು ಡಿ ಜೆ ಮೈಕ್ ಹಾಕೊಂಡ್ರೆ ಅದು ಕನೆಕ್ಟ್ ಇದೇನು ಬೇಕಾಗಿಲ್ಲ, ಅದು ಆಟೋಮೆಟಿಕ್ ವ್ಲಾಗಿಂಗ್ ಓಕೆ, ಬಟ್ ಇದಕ್ಕೆ ವೇಸ್ಟು ಅಂದರೆ ಇನ್ಸ್ಟಾಗ್ರಾಮಿಗೆ ವೇಸ್ಟ್. ಚೆನ್ನಾಗಿದೆ. ರೀಲ್ ಎಲ್ಲ ಅದು 3K ಬರುತ್ತೆ. ಬಟ್ ಸ್ಪೀಡ್ ಇರೋದು ಮೇನ್ ಅನ್ಸುತ್ತಲ್ಲ. ಸ್ಪೀಡ್ ಇಲ್ಲ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಇದೆ ಫೋನ್ಗೆ. ಬೇಗ ಬಾಯ್ ಆಂಟಿ. ನಾಳೆ ಆದರೂ ಆನ್ ಟೈಮ್ ಬನ್ನಿ ಸಮೀರ್. ಒಂದು ಟೈಮ್ ಹೇಳಿ ನೀವು, ನಾಳೆ ಅಷ್ಟೊತ್ತಿಗೆ ಇರ್ತೀವಿ ನಾವು. 9 9 o'clock ಅಲ್ಲಿ ಇಲ್ಲಿರ್ಬೇಕಾ? ಇಲ್ಲ 1 10 ಆರಾಮ ಆರಾಮ. ತುಂಬಾ ಬೇಗ ಆಗಿಲ್ವಾ? ಆಯ್ತು ಆರಾಮಾಗಿ ಬನ್ನಿ. ಅಲ್ಲ ಹೇಳೋ ಟೈಮ್ ಬರ್ತೀನಿ ನಾವು. ಕರೆಕ್ಟಾಗಿ ಹೇಳಿ. ಇದು ಹೆಂಗಿದೆ? ಇಲ್ಲ ಇಲ್ಲ ಮಾರ್ನಿಂಗ್ 6. ನಾವು ಸ್ವಲ್ಪ ಮೈಸೂರಲ್ಲಿ ರೆಸ್ಟ್ ಮಾಡಿ ಬರೋಣ ಅಂತ. 9 o'clock 10 o'clock ಓಕೆ ಅಲ್ಲ? ಓಕೆ 10-10:30 ಆರಾಮಾಗಿ ಬನ್ನಿ. ಇರ್ಬೇಕು ನಾವು. ನೋಡೋಣ, ನಾನು ಹೇಳದಪ್ಪ, ನಾಳೆ ಅವ್ರು ಹೇಳ್ತಾರ. ಇವಾಗ 10:30ನಾ ಆಂಟಿ? 10 ಸರಿ. ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ನೋಡ್ತಿರ್ತೀವಿ. ಅಲ್ಲಿವರೆಗೂ ರೂಮ್ ಟೂರ್ ಕೊಡ್ತೀರಿ, ಬಂದ್ಬಿಡ್ತೀರಿ. ಸೇಫ್ ಆಗಿ ಹೋಗಿದ್ ಬನ್ನಿ. ಮನೇಲಿ ಇಲ್ಲೇ ಉಳ್ಕೊಳ್ಳಿ ಅಂದ್ರೆ ಉಳ್ಕೊಳ್ತಾ ಇಲ್ಲ. ನೋ ಪ್ರಾಬ್ಲಮ್, ಬರ್ತೀವಿ ನೆಕ್ಸ್ಟ್ ಟೈಮ್. ಸರಿ ಓಕೆ, ಸೇಫ್ ಆಗಿ ಹೋಗಿ ಬನ್ನಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಓಕೆ ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು. ಬಾಯ್ ರಿಚ್ ಅವರ. ಥ್ಯಾಂಕ್ ಯು ಬ್ರೋ. ಬಾಯ್ ಮಧುರ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಸಿ ಯು. ಲೈಟ್ ಹಾಕು ನಿಶಾ. ಬಾಯ್ ಅಂಕಲ್. ಆಂಟಿ ಬಾಯ್. ಸಾಹಿಲ್ ಬಾಯ್. ಸಂಜಯ್ ಅವರೇ ಬಾಯ್. ಅಯ್ಯೋ ನಾಳೆ ಬರ್ತೀರಲ್ವಾ, ಯಾಕೆ ಬಾಯ್ ಹೇಳ್ತಾ ಇದ್ದೀವಿ? ಇದು ಬಲ್ಬ್ ಎಲ್ಲ ಯಾಕೆ ತೆಗ್ದಿರೋದು? ಇಲ್ಲೊಂದಿತ್ತಲ್ಲ, ಇಲ್ಲೇ ಹಾಕು ನಿಶಾ. ಅಲ್ಲಿ ಮನೀಶ್ ಅವರೇ ಲೈಟ್ ಇದೆ, ಆನ್ ಮಾಡ್ಕೊಳ್ಳಿ ಅಲ್ಲಿ ಸ್ವಿಚ್. ಕೆಳಗೆ ಬಂದಿದೆಯಲ್ಲ? ಇಲ್ಲ ಇದೆ ಅಲ್ಲಿದೆ. ಟೈಗರ್ಗಳನ್ನ ಬೋರ್ಡಿಂಗಿಗೆ ಬಿಟ್ಟಿದ್ದೀವಿ ನೋಡಿ, ನೀವು ಬರ್ತೀರಾ ಅಂತ ಅಂಕಲ್. ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು, ಕಿರಿಕಿರಿ ಮಾಡಬಾರ್ದು ಅಂತ. ಒಂದು ಸ್ವಲ್ಪ ಪೊಮೋರಿಯನ್ ರ್ಯಾಶ್ ಕಚ್ಬಿಡ್ತಾನೆ, ಅದಕ್ಕೆ. ನಮ್ಮ ರಾಟ್ ವೀಲರ್ ಏನು ಮಾಡಲ್ಲ, ಅವ್ನು ಫ್ರೆಂಡ್ಲಿ. ಪೊಮೋರಿಯನ್ ಸ್ವಲ್ಪ ಕಚ್ಬಿಡುತ್ತೆ. ಸೆಲ್ಫಿ ಅಂತೆ. ಇಲ್ಲ ಎಲ್ಲರೂ ಆ ಕಡೆ ಮೇಲೆ ಇಲ್ಲಿ ಬರೋದು ಸಂಜೆ
ಸಂಜೆ ಕಾಣ್ತಿಲ್ಲ. ಹೆಂಗ್ ಗೊತ್ತಾಯ್ತು ಅವ್ರು ಬಂದಿದ್ದಾರೆ ಅಂತ? ಅಂಕಲ್ ನೋಡ್ದೆ, ಅಂಕಲ್ ಮಾತಾಡ್ಸಿದ್ರು. ಅಕ್ಕ ಬಂದಿಲ್ಲ. ಥ್ಯಾಂಕ್ ಯು. ನಂದು ನಿಮ್ದು ಫಸ್ಟ್ ಇಲ್ಲೇ ಇರ್ತೀವಲ್ಲ, ಇಲ್ಲೇ ಇರ್ತೀವಿ. ಅಕ್ಕ ನೀವು ಬನ್ನಿ. ನಾನು ಅಕ್ಕನ್ಲ ಅಕ್ಕನ ವಿಶ್ ಮಾಡಿ. ನಾವು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ ಬನ್ನಿ. ಥ್ಯಾಂಕ್ ಯು. ನಿಖಿಲ್ ಕುಕ್ ಬಿರಿಯಾನಿ ಫಾರ್ ಅಸ್. ಬಾಯ್. ನಿಖಿಲ್ ಬ್ರೋ ಸ್ಪೆಷಲ್ ಬಿರಿಯಾನಿ. ಬ್ರೋ ಬಂದೇ ಬನ್ನಿ, ನೀವೇ ಬಿರಿಯಾನಿ ಮಾಡಿರೋದು. ಬನ್ರಿ ಸಂಜೆ ಸೂಪರ್ ಬಮ್ಮ. ನಾನುನಾ? ಬಾಯ್ ಬಾಯ್. ಅಂಕಲ್ ಇದ್ಬಿಟ್ಟು ಹೋಗ್ಬೋದಿತ್ತು. ಹಾ, ಅಂಕಲ್ನ ಇರಿಸ್ಬಿಡಿ. ಅಂಕಲ್ ಆಂಟಿನ, ಅಂಕಲ್ ಆಂಟಿ ಬನ್ನಿ, ಒಳ್ಳೇದೇ. ಬನ್ನಿ ನೀವಿಬ್ರು ಇರಿ. ಫ್ರೀಡಮ್ ಸಿಗುತ್ತೆ ನಮ್ಗೆ. ಆಂಟಿ ರೆಡಿ, ಆಂಟಿ ರೆಡಿ. ಇಲ್ಲೇ ಇರಿ ನಮ್ಮನೇಲಿ. ಅಲ್ಲ ಮಧುವ್ರೆ, ಇವಾಗ ನೀವು ಇವ್ರನ್ನ ಇಬ್ಬರನ್ನ ಎಲ್ಲೇ ಇಟ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಹಿಂಗ್ ಬರ್ತಾರೆ ಬೆಳಗ್ಗೆ. ಅಂಕಲ್ ಬರಲ್ವ ಹಂಗೆ? ಇಲ್ಲ, ಅವ್ರು ಇಲ್ಲಿ ಇರ್ತಾರಲ್ಲ. ಆಂಟಿ ಬನ್ನಿ, ನಮ್ಮನೇಲೇ ಇರಿ. ಥ್ಯಾಂಕ್ ಯು. ಬಾಯ್. ಗಾಯ್ಸ್, ಈಗ ನಾವು ಫ್ರೂಟ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ನಿಮ್ಗೆ ಯಾವ ಜ್ಯೂಸ್ ಬೇಕು? ಮೀ ಆಲ್ವೇಸ್ ಆರೆಂಜ್. ನಿಶಾ ನಿಮಗೆ? Me always chiku. ಚೀಕು. Yeah. ಚೀಕು ಮೀನ್ಸ್ ಸಪೋಟ. Yes. ಅದು ಸೀಸನ್ ಅಲ್ಲಿ DBC ಬೇಕಾ ಚೀಕು ಬೇಕಾ? ಎರಡರಲ್ಲೊಂದು ಐತೆ. DBC ಮತ್ತೆ ಸ್ಟಾರ್ಟ್ ಮಾಡೋಳೆ ಗೈಸ್. ಇಲ್ಲ DBC ತಿಂದು ಒಂದು 6-5 ತಿಂಗಳಾಗೈತೆ. ಇವತ್ತು ನಮ್ಮಣ್ಣ Cravings. ನೆನ್ಪು ಮಾಡಿದ್ಕೆ ತಿನ್ಬೇಕಂತ. ನಾವೆಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ಹೆಂಗ್ ಮಾಡೋದೀಗ ಹಿಂದಕ್ಕೆ? ಮಾತಾಡೋ. ನಾನಲ್ಲ, ನೀವು. ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಗೈಸ್, ನಮ್ಮ ಅಣ್ಣನ ಕೂದಲು ಉದುರೋಗ್ತಾ ಇದೆ. ಮುಟ್ಕೊಂಡ್ರೆ ಕಾಣೋದೇ ಇಲ್ಲ. ಕಾಣುತ್ತಲ್ಲಿ, ಈಗ ಕಾಣ್ತು. ಗೈಸ್, ಹಿಂಗೆ ಮಾತಾಡ್ತೀನಿ, ಏನು ಕಾಣಬಾರ್ದು. ಏನು ಮಾಡೋಕ್ಕಾಗಲ್ಲ ಗೈಸ್, ವಯಸ್ಸಾಯ್ತದಂಗೆ ಏನ್ ನೀವಿಬ್ರು ಇವತ್ತು ಟ್ವಿನ್ನಿಂಗ್ ವೈಟ್? ಇವ್ರಿಬ್ರಿಗೆ ಅದೇನು ವೈಟ್ ಹುಚ್ಚೋ ಗೈಸ್. ನಿಜವಾಗ್ಲೂ ನಮ್ಮ ಅಣ್ಣಂಗೂ ವೈಟ್ ಇಷ್ಟ, ಇವಳಿಗೂ ವೈಟ್ ಇಷ್ಟ. ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತೀವಿ ಅಂತ. ವೈಟಲ್ಲಿ ಒಂಥರ ಬ್ರೈಟ್ ಆಗಿರುತ್ತೆ, ಕಾನ್ಫಿಡೆಂಟ್ ಓ ಆಗಿರ್ತೀವಿ. ವೈಟ್ ರೆಪ್ರೆಸೆಂಟ್ಸ್ ಪೀಸ್ ಅಂತ. ಓ ಅರಿ ನನ್ ಗಂಡ ಅಷ್ಟೇ, ಅದಕ್ಕೆ ನಾನು ಎಲ್ಲ ಬರದೇ ಇಲ್ಲ ಈಚೆಗೆ. ಫಿಲಾಸಫಿ ಉದ್ದ. ಹಾ ನೋಡಪ್ಪ, ನೋಡಿ ಇಷ್ಟೇ. ಇರು ಅವಳೊಂದು ಇವಾಗ ನೋಡು ಫೋನ್ ಹೊರಗೋಯ್ತಿಲ್ಲ. ಇವಾಗ ಪೋಲಾರ್ ಬೇರ್ ಬಂದಿದೆ. ಫೋಟೋ ಮುಖ್ಯ, ಇಲ್ಲ ಇನ್ನದೇ ಮುಖ್ಯ. ಆದರೆ ಫೋಟೋ ಕಳಿಸ್ಬೇಕು. ಫೋಟೋ ಬಂದು ಎಷ್ಟು ದಿನ ಆಗೈತೆ? ಎಸ್, ಇವಾಗ ನಾವು ಪೋಲಾರ್ ಬೇರ್. ಇವಳು ತಿನ್ನಕ್ ಬಿಡ್ತಾ ಇಲ್ಲ ಇವಳು. ತಿನ್ಕಡೆ ಹಾಂ, ಇದಕ್ಕೆ ಇನ್ಸ್ಟೆಂಟ್. ಇವಾಗ ಸ್ನ್ಯಾಪ್ ಬಿಟ್ಬಿಟ್ಟೋಳೆ, ಇನ್ಸ್ಟೆಂಟಿಗೆ ಬಂದವಳೆ. ಈಗ ಇನ್ಸ್ಟೆಂಟ್ ಬರುತ್ತಲ್ಲ ಅವರು. ಆದ್ರೆ ನಿಮಗೆ ಬರಲ್ಲ ಗೈಸ್, ಅದು ಸೆಟ್ ಮಾಡ್ಬೋದು ನಿಶಾ ಅವರೇ. ಹೌದಾ? ಹೌದು, ಫಾಲೋವರ್ಸ್ಗೂ ಮಾಡ್ಬೋದು. ಕೊಡು, ಇಲ್ಲೇ ಆಯ್ತಲ್ಲ ಆಪ್ಷನ್ಸು. ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು ಅಷ್ಟೇನಾ? ಇಲ್ಲ ಮಾಡ್ಬೋದು. ನನಗೆ ಯಾರೋ ಒಬ್ರು ಹೇಳಿದ್ರು ಮಾಡ್ಬೋದು. ತಿನ್ರಪ್ಪ ಮ್ಯಾಂಗೋ. ವಾವ್ ಗೈಸ್, ಎಷ್ಟು ದಿನ ಆಗಿದ್ದು ಗೈಸ್ ತಿಂದು? 5 ತಿಂಗಳು 6 ತಿಂಗಳು ಹತ್ರ ಆಗೈತೆ. ಆ ಮನೇಲಿದ್ದಲ್ಲ ಏನು ಹಿಂಗೆ ತಿಂತವ್ರೆ 3 ಜನನೂ. ಕಣ್ಣಾಕ್ಬೇಡ. ಮಂಗ್ಲಮ್ಮಂಗೆ ಇಷ್ಟ ಐಸ್ ಕ್ರೀಮ್ಸ್ ಎಲ್ಲ, ಅವ್ರಿಗೊಂದು ತೊಗೊಂಡೋಗ್ಬೇಕು. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಸೊ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು. ಸೊ ಅವರೆಲ್ಲ ಬಂದಿದ್ದು, ಒಂದಷ್ಟು ಅಂದರೆ ಟಾಕ್ಸ್ ಎಕ್ಸ್ಚೇಂಜ್ ಆಯಿತು, ಥಾಟ್ಸ್ ಎಕ್ಸ್ಚೇಂಜ್ ಆಯಿತು. ಆ್ಯಂಡ್ ಒಂಥರ ನಮ್ಮವ್ರು, ನಮ್ಮ ಫ್ಯಾಮಿಲಿ ಅನ್ನೋ ಥರನೇ ಫೀಲ್ ಆಯಿತು. ಆ್ಯಂಡ್ ಚೆನ್ನಾಗಿತ್ತು ಇವತ್ತಿನ ದಿನ. ನಾವೆಲ್ಲ ಅವ್ರನ್ನ ಮೀಟ್ ಮಾಡಿ, ನಾನು ಅದೇ 3ನೇ ಸಲ ಮೀಟ್ ಮಾಡಿದ್ದು. ಬಟ್ ಅವ್ರ ತಂದೆ ತಾಯಿನೆಲ್ಲ ಮೀಟ್ ಮಾಡಿರಲಿಲ್ಲ. ನಮ್ಮಣ್ಣ ಫಸ್ಟ್ ಟೈಮ್, ನಿಶಾನು ಫಸ್ಟ್ ಟೈಮ್ ಮದುವೆ. ಅಂದರೆ ಅವ್ರ ತಂದೆ ತಾಯಿನೆಲ್ಲ ಮೀಟ್ ಮಾಡಿರಲಿಲ್ಲ ಅಲ್ಲ. ಹಾಂ, ಸೊ ಚೆನ್ನಾಗಿತ್ತು ಇವತ್ತಿನ ದಿನ. ನಾಳೆನೂ ಸಿಗ್ತಾರೆ ಸ್ಯಾಮ್ ಅವರು, ಅವ್ರ ಫ್ಯಾಮಿಲಿ ಎಲ್ಲ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.